ಸೀಸನ್ಗೆ ಒಂದು ಹುಡುಗಿಯರಲ್ಲ, ಅದರಲ್ಲೂ ಕಾಲೇಜ್ ಯಂಗ್ಸ್ಟರ್ಸ್ಗಳು ನಾವು ಯಾವಾಗೂ ಲವ್ ಅಂತಂದರೆ ಯಂಗ್ಸ್ಟರ್ಸ್ಗೆ ವಿತ್ ಫ್ಯಾಮಿಲಿ ಇದು ಫಸ್ಟ್ ಟೈಮ್ ಅಂತ ನನಗೇನು ಅನಿಸಿಲ್ಲ. ಸ್ಟೋರಿ ನೋಡಿ ಇದು ಒಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳೇ ಆಗಲಿ ನೀವು ಲವ್ ಮಾಡಿದ್ರಿ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಈ ಅದೇ ಹೇಳಿದ್ನಲ್ಲ, ಇಟ್ಸ್ ಲವ್ ಫೇಲರು, ಲವ್ ಸಕ್ಸಸ್ ಅವರೇ ಸೀಸನ್ಸ್ ಅಂತಂದರೆ ಅದು ಹಾಂ ಸರ್. ಮೂವಿ ತುಂಬ ಚೆನ್ನಾಗಿದೆ ಸರ್ ಮೇಡಮ್, ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೊಸಬ್ರ ಥರ ಯಾರು ಆಕ್ಟ್ ಮಾಡಿಲ್ಲ, ಎಲ್ಲ ಹಳಬ್ರ ಥರನೇ ಮಾಡಿದ್ದಾರೆ, ಚೆನ್ನಾಗಿದೆ. ನೀವು ಲವ್ ಮಾಡಿದ್ರಿ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಈ ಥರ ಕಂಟೆಂಟ್ ಡ್ರಿವನ್ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ರೇರಾಗಿ ಬರೋದು. ಸೊ ನಾನೇನಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ತುಂಬ ಚೆನ್ನಾಗಿದೆ ಮೂವಿ ನೋಡ್ಬೋದು. ಈ ಅದೇ ಹೇಳಿದ್ನಲ್ಲ, ಇಟ್ಸ್ ಅ ಫ್ರೆಶ್ ಕಾನ್ಸೆಪ್ಟ್. ನೀವು ಯಾವುದೇ ಮೂವಿಯಲ್ಲಿ ನೋಡಿರಲ್ಲ, ಇಟ್ಸ್ ಅ ಕಂಪ್ಲೀಟ್ ಸರ್ಕಲ್. ನಾವು ಫಸ್ಟಿಂದನೂ ಲಾಸ್ಟ್ವರೆಗೂ ಕನೆಕ್ಟ್ ನೀವು ಸೀಟಲ್ಲಿ ಕುತ್ಕೊಂಡಿರ ಆ ಥರ ಅಷ್ಟು ಚೆನ್ನಾಗಿದೆ ಮೂವಿ ನೋಡೋಕ್ಕೆ. ಹೀರೋ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ವರ್ಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಆಡಿಯನ್ಸಿಗೆ ಹೇಳೋದು ಇಷ್ಟೇ, ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ ಹೋಗಿ. ಈ ಥರ ಮೂವೀಸ್ ಬರೋದು ತುಂಬ ರೇರು. ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಇದು ಒಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳೇ ಆಗಲಿ ಎಲ್ಲರ ವಿಚಾರನೂ ಚೆನ್ನಾಗಿ ಸೇರಿಸಿ ತೆಗೆದಾರೆ. ಹಂಗಾಗಿ ತುಂಬ ಚೆನ್ನಾಗೈತಿ. ಇದು ಕುಟುಂಬಸ್ಥರೆಲ್ಲರೂ ನೋಡ್ಬೋದು ಕುತ್ಕೊಂಡು, ತುಂಬ ಚೆನ್ನಾಗಿದೆ. ಸೂಪರ್ ಇದೆ ಸರ್. ಎಲ್ಲ ಇಷ್ಟ ಆಯಿತು ಸರ್. ಸ್ಟೋರಿ ಹಿಂಗ್ಸ್ ಚೆನ್ನಾಗಿದೆ. ಲವ್ ಫೇಲರು, ಲವ್ ಸಕ್ಸಸ್ ಅವ್ರು ಯಾವ ಥರ ಇರ್ತಾರೆ, ಹೆಂಗೆ ಸಕ್ಸಸ್ ಆಗ್ತಾರೆ ಅಂತ ಎಲ್ಲ ನೋಡ್ಬೋದು ಸರ್. ಮೇಯ್ನಾಗಿ ಫ್ಯಾಮಿಲಿ ಕೂತು ನೋಡ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. The movie was excellent. Connectivity from first half and second half was very good and good direction. A good Kannada movie. Thank you. ಸರ್ ದಯವಿಟ್ಟು ಸ್ಟೋರಿ ನೋಡಿ, ಇಂಟ್ರೆಸ್ಟಿಂಗ್ ಕಂಟೆಂಟ್ ಇದೆ. ನಾ ಹೇಳೋದ್ರಿಂದ ಅದು ಈಸಿ ಆಗಲ್ಲ, ಬಂದು ನೋಡಿದ್ರೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ, ಬಂದು ನೋಡಲೇಬೇಕು. ಎಸ್ಪೆಷಲಿ ಇವಾಗಿನ ಯೂತ್ಸು ಲವ್ ಅನ್ನೋ ಬಗ್ಗೆ ಏನು ತೋರಿಸಿದಾರಲ್ಲ, ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಮೀನಿಂಗ್ಫುಲ್ ಆಗಿದೆ. ಸೊ ಸೀಸನ್ಸ್ ಅಂತಂದರೆ ಅದರಲ್ಲೇ ಅರ್ಥ ಇದೆ. ಸೊ ನನಗೆ ತುಂಬ ಹಿಡಿಸ್ತು, ಅನುಭವ ಆಗಿದೆ. ಸೊ ನಾವು ಯಾವಾಗೂ ಲವ್ ಅಂತಂದರೆ ಒಂದೇ ಸೈಡ್ ಅಂತ ಅನ್ಕೋತೀವಿ. ಓಕೆ, ಈ ಮೂವಿಯಲ್ಲಿ ಅದರದ್ದು ಕ್ಲಾರಿಟಿ ತೋರಿಸಿದ್ದಾರೆ. ಓಕೆ, ಲವ್ ಕ್ಯಾನ್ ಬಿ ವಿತ್ ಆಬ್ಜೆಕ್ಟ್, ಲವ್ ಕ್ಯಾನ್ ಬಿ ವಿತ್ ಎನಿಥಿಂಗ್. ಬಟ್ ಅದು ಎಷ್ಟು ಡೀಪ್ ಆಗಿರುತ್ತೆ, ಅದನ್ನು ನಾವು ಎಷ್ಟು ಬೇಕು ಅಷ್ಟು ಮಾಡಬೇಕು. ಈ ಮೂವಿಯಲ್ಲಿ ಅಷ್ಟು ತೋರಿಸಿದ್ದಾರೆ. ಸೊ ಖಂಡಿತ ಅಂದರೆ ಯೂತ್ಸ್ ಬಂದು ನೋಡಬೇಕು. ಯೂತ್ಸಿಗೆ ತುಂಬ ಕನೆಕ್ಟ್ ಆಗುತ್ತೆ. ಆಡಿಯನ್ಸ್ ಅನ್ನೋದಕ್ಕಿಂತ ಯೂತ್ಸಿಗೆ ತುಂಬ ಕನೆಕ್ಟ್ ಆಗುತ್ತೆ. ಯಾರ್ಯಾರು ನೊಂದಿದವರು ಇದ್ದಾರಲ್ಲ ಅವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಚಿತ್ರಕಥೆ ಹೊಸದಾಗಿ ಆ್ಯಕ್ಟ್ ಮಾಡಿದ್ದಾರೆ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆಗಲಿ ಒಳ್ಳೆ ಮೆಸೇಜ್ ಇದೆ. ಯಂಗ್ಸ್ಟರ್ಸ್ಗೆ ವಿತ್ ಫ್ಯಾಮಿಲಿ ನೋಡೋವಂಥ ಮೂವಿ ಇದು, ಚೆನ್ನಾಗಿದೆ. ಕತೆ ಇಷ್ಟ ಆಯಿತು. ಆ್ಯಕ್ಟರ್ಸ್ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಹಾಡು ಕೂಡ ಇಷ್ಟ ಆಯಿತು. ಹೊಸದೊಂದು ಸಾಂಗ್ ಇದೆಯಲ್ಲ, ತುಂಬ ಇಷ್ಟ ಆಯಿತು ನನಗೆ. ಲವ್ ಸೀಸನ್ ಫಿಲಮ್ಮು ಭಾಳ ಚೆನ್ನಾಗಿದೆ. ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು. ಯಾರು ಮಿಸ್ ಮಾಡ್ದಂಗೆ ನೋಡಬೇಕಾಗತ್ತೆ ಸಿನಿಮಾನ. ಅದರಲ್ಲೂ ಕಾಲೇಜ್ ಯಂಗ್ಸ್ಟರ್ಸ್ಗಳು ನೋಡಲೇಬೇಕಾದಂಥ ಸಿನಿಮಾ ಇದು. ಭಾಳ ಚೆನ್ನಾಗಿದೆ. ಹಾಂ ಸರ್, ಸಿನಿಮಾ ನೋಡಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಅಷ್ಟು ಒಳ್ಳೆ ಮೂವಿನ ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂತ ಹೇಳಿದ್ರು, ಇದು ಫಸ್ಟ್ ಟೈಮ್ ಅಂತ ನನಗೇನು ಅನಿಸಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕಂಟೆಂಟ್ ಇದೆ. ಅದನ್ನು ಅಷ್ಟು ನೀಟಾಗಿ ಕನೆಕ್ಟ್ ಮಾಡಿದ್ದಾರೆ ಮೂವಿನ. ಫಸ್ಟಿಂದ ಸ್ಟಾರ್ಟ್ವರೆಗೂ ಅಷ್ಟು ನೀಟಾಗಿ ಕನೆಕ್ಟ್ ಮಾಡಿದ್ದಾರೆ. ಬೇರೆಯವರ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಕೂತು ನೋಡೋವಂಥ ಫಿಲಮು. ಲವ್ ಸೀಸನ್ ಅಂತ ಅಂದರೆ ಸೀಸನ್ಗೆ ಒಂದು ಹುಡುಗಿಯರ ಅಂತ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಸೀಸನ್ಗೆ ಒಂದು ಹುಡುಗಿಯರಲ್ಲ, ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.